ಕೋವಿಡ್ ಅನ್ನೋದು ಒಂದು ವೈರಸ್, ಅದು ಪರ್ಟಿಕ್ಯುಲರ್ಲಿ RNA ಟೈಪ್ ಆಫ್ ವೈರಸ್. ಈಗ ನಾವು ಏನ್ ಮಾಡಿದ್ರೆ ನಮಗೆ ಕೋವಿಡ್ ಇಂದ ತಡೆ ಸಿಗಬಹುದು? What I suggest, please don't do anything abnormally different than normal. 90% of the people have somehow come across the virus. ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ ಅಂತ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಟ್ ಪುಣ್ಯ ಹಾಸ್ಪಿಟಲ್ಸ್ ಬೆಂಗಳೂರು. ಎಲ್ಲರೂ ಕೋವಿಡ್ ರಿಟರ್ನ್ಸ್ ಎಷ್ಟು ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಏನು ಕೋವಿಡ್ ಮತ್ತೆ ಎಷ್ಟು ತೊಂದರೆ ಮಾಡುತ್ತದೆ ಅಂತ ಅನ್ಬಿಟ್ಟು ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೋವಿಡ್ ಬಗ್ಗೆ ಅಂತಂದ್ರೆ 2020 ಅಥವಾ 2021 ಅಲ್ಲಿ ಆಗಿರುವಂತ ಡಿಸಾಸ್ಟರ್ಸ್ ನಾವೆಲ್ಲ ನೋಡಿದೀವಿ, ಹಂಗಾಗಿ ಇಷ್ಟೊಂದು ಮಾತಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಕೆಲವರೆಲ್ಲ ಇದು ಅಷ್ಟು ತಾಪತ್ರೆ ಇಲ್ಲ, ಬಹಳ ಈಸಿ, ಇಟ್ ಈಸ್ ಅ ಜನರಲ್ ಸಿಂಪಲ್ ವೈರಲ್ ಡಿಸಾರ್ಡರ್, ಈಸಿಯಾಗಿ ಬಂದ್ಬಿಡುತ್ತೆ ಹೋಗ್ಬಿಡುತ್ತೆ, ಡೋಂಟ್ ವರಿ ಟೂ ಮಚ್ ಅಬೌಟ್ ಇಟ್ ಅಂತೆಲ್ಲ ಹೇಳುವಂಥದ್ದು ಪಂಡಿತರೆಲ್ಲ ಇದ್ದಾರೆ. ಬಟ್ ನನ್ನ ಅನುಭವ, ಸೀಯಿಂಗ್ ಫ್ಯೂ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಇನ್ 2020 and 2021, ಆ ಅನುಭವ ಇಟ್ಕೊಂಡು ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಈಗ ಕೋವಿಡ್ ಬರುತ್ತೆ ಅಂತ ಅನ್ನುವಾಗ 2019 ಡಿಸೆಂಬರ್ ಅಲ್ಲಿ ನಾವೆಲ್ಲ ನೋಡಿದೀವಿ ಯಾವ ಮಟ್ಟಕ್ಕೆ ದೊಡ್ಡ ದೊಡ್ಡ ಅನಾಹುತಗಳು ಕಷ್ಟಗಳು ಶುರು ಆಯ್ತು ಅಂತ ಅನ್ಬಿಟ್ಟು ಲಾಕ್ಡೌನ್ ನೋಡಿದೀವಿ, ಡಿಫಿಕಲ್ಟೀಸ್ ಎಲ್ಲ ನೋಡಿದೀವಿ. ಇವಾಗ ಕೋವಿಡ್ ಕರ್ನಾಟಕದಲ್ಲಿ ಬಂತು ಅಥವಾ ಬೆಂಗಳೂರಿನಲ್ಲಿ ಬಂತು, ಭಾರತ ದೇಶದಲ್ಲಿ ಒಳಗಡೆ ಬಂತು, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ನೇಬರಿಂಗ್ ಕಂಟ್ರೀಸ್ ಅಲ್ಲೆಲ್ಲ ಬಂದಿದೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಇವಾಗ ಬಂದಿರೋ ಸ್ಟ್ರೈನ್, ಇವಾಗ ನಾವೇನಂದ್ರೆ ಕೋವಿಡ್ ಅನ್ನೋದು ಒಂದು ವೈರಸ್, ಅದು ಪರ್ಟಿಕ್ಯುಲರ್ಲಿ RNA ಟೈಪ್ ಆಫ್ ವೈರಸ್, ಅದು ಮ್ಯೂಟೇಟ್ ಆಗ್ತಾ ಇರ್ತದೆ, ಅಂದ್ರೆ ಬದಲಾವಣೆ ರೂಪಾಂತರಗೊಳ್ತಾ ಇರ್ತದೆ ವೈರಸ್. ಆ ರೂಪಾಂತರಗೊಳ್ಳುವಂತ ಸಮಯದಲ್ಲಿ ಅದು ಮ್ಯೂಟೇಶನ್ ಬೇರೆ ಬೇರೆ ವಿರುಲೆನ್ಸ್ ಚೇಂಜ್ ಆಗುತ್ತೆ, ಮತ್ತೆ ಅದರದ್ದು ಎಫಿಕಸಿ ಚೇಂಜ್ ಆಗ್ತಾ ಹೋಗ್ತದೆ. ಇವಾಗ ಬಂದಿರುವಂತ ವೈರಸ್ ಸೊ ತುಂಬಾ ಅಲಾರ್ಮಿಂಗು, ಎಲ್ಲರೂ ಭಯ ಪಡಬೇಕು, ಮೂಲೆಯಲ್ಲಿ ಕೂತ್ಕೊಳ್ಬೇಕು, ಯಾರು ಹೊರಗಡೆ ಓಡಾಡಬಾರ್ದು ಅಂತ ಒಂದು ಪರಿಸ್ಥಿತಿ ಇಲ್ಲದೆ ಇರುವಂತದ್ದು. ದಟ್ ಇಸ್ ಎಕ್ಸಲೆಂಟ್ ಅಂಡ್ ವೆಲ್ಕಮ್ ಸೈನ್ ಅಂತ ಅನ್ಬೋದು. ಕೋವಿಡ್ ಅಂತ ಬಂದರೂ ಕೂಡ ನಾವು ರಿಲೇಟಿವ್ಲಿ ಸೇಫ್ ಆಗಿರುವಂತ ಚಾನ್ಸಸ್ ಬಹಳಷ್ಟಿದೆ. ಯಾಕೆಂದ್ರೆ ಅದರದ್ದು ಎಫೆಕ್ಟಿವ್ನೆಸ್ ಅಷ್ಟು ಜೋರಿಲ್ಲ ಕಂಪೇರ್ಡ್ ಟು ವಾಟ್ ವಿ ಸಾ ಇನ್ 2021. ಅಲ್ಲಿ 2021 ಅಲ್ಲಿ ಅಂದ್ರೆ ತುಂಬಾ ಸಾವು ನೋವುಗಳನ್ನ ನಾವು ನೋಡಿದೀವಿ. ಬಟ್ ಈಗ ನಾವು ಏನ್ ಮಾಡಿದ್ರೆ ನಮಗೆ ಕೋವಿಡ್ ಇಂದ ತಡೆ ಸಿಗಬಹುದು, ಬ್ಲಾಕ್ ನಾವ್ ಹೆಂಗ್ ಮಾಡ್ಬೋದು, ಪ್ರಿವೆಂಟ್ ನಾವ್ ಹೆಂಗ್ ಮಾಡ್ಬೋದು ಅನ್ನೋದಷ್ಟೇ ನಾವು ಯೋಚನೆ ಮಾಡಬೇಕು. ನಾವು ಸಿಂಪಲ್ ಲಾಜಿಕ್ ಅಂತಂದ್ರೆ, ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ನಾವೇನ್ ಮಾಡ್ತೀವಿ? ಜ್ವರ ಬಂದಿದೆ, ಜಾಸ್ತಿ ಅವ್ರ ಜೊತೆಲಿ ಇರಬೇಡಿ ಅಂತ ಮತ್ತೊಬ್ರು ಯಾರೋ ಮಕ್ಕಳಿದ್ರೆ ಅವ್ರಿಗೆ ಹೇಳ್ತೀವಿ. ಅಥವಾ ಶಾಲೆಗೆ ಒಂದು ಜ್ವರ ಬಂದಿರುವಂತ ಮಗು ಹೋಗ್ಬಿಡುತ್ತೆ, ಬೆಳಗ್ಗೆ ಚೆನ್ನಾಗೇ ಇರುತ್ತೆ, ಮಧ್ಯದಲ್ಲಿ ಜ್ವರ, ಹೈ ಗ್ರೇಡ್ ಫೀವರ್, ರನ್ನಿಂಗ್ ನೋಸ್, ಹಿಂಗೆಲ್ಲ ಒಂದು ಪರಿಸ್ಥಿತಿ ಬರ್ತದೆ. ನಾನು ಕೋವಿಡ್ ರಿಲೇಟೆಡ್ ಆಗಿ ನಾನು ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಶಾಲೆಯಲ್ಲಿ ಪೇರೆಂಟ್ಸ್ ನ ಕಾಲ್ ಮಾಡ್ಬಿಟ್ಟು ನಿಮ್ ಮಗು ಆರಾಮಿಲ್ಲ, ದಯವಿಟ್ಟು ವಾಪಸ್ ಕರ್ಕೊಂಡು ಹೋಗಿ ಅಂತ. ಉದ್ದೇಶ ಏನು ಅಂತಂದ್ರೆ, ಇಫ್ ದ್ಯಾಟ್ ಚೈಲ್ಡ್ ಈಸ್ ಇನ್ಫೆಕ್ಷಿಯಸ್, ಈಗ ಒಂದೇ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ಕಮ್ಯುನಿಕೇಬಲ್, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಇರೋದ್ರಿಂದ ಎನಿ ವೈರಲ್ ಡಿಸಾರ್ಡರ್, ಈವನ್ ಬ್ಯಾಕ್ಟೀರಿಯಲ್ ಕಂಡೀಷನ್ಸ್, ಈಗ ಟ್ಯೂಬರ್ಕ್ಲೋಸಿಸ್ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅದೇ ರೀತಿಯಲ್ಲಿ ಈಗ ನಾವು ಗುಂಪು ಕಟ್ಟುವುದು ಅವಾಯ್ಡ್ ಮಾಡಬೇಕು, ಅದು ಸಿಂಪಲ್ ಲಾಜಿಕ್. ಹಂಗಾಗಿನೇ ಇನಿಷಿಯಲ್ ಡೇಸಸ್ ಅಲ್ಲಿ ಲಾಕ್ಡೌನ್ ಅಂತ ಒಂದು ಬಂತು, ಹೊರಗಡೆ ಹೋಗ್ಬೇಡಿ, ನಾವು ಯಾವ ತರದ್ದು ಹ್ಯಾಂಡ್ ಸ್ಯಾನಿಟೈಸೇಷನ್, ಸೇಫ್ ಡಿಸ್ಟೆನ್ಸಿಂಗು ಹೆಂಗೆಲ್ಲ ನಾವು ಮೇಂಟೈನ್ ಮಾಡ್ತಾ ಇದ್ವಿ ಅದನ್ನೆಲ್ಲ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ನಮಗೆ ಯಾವುದೇ ರೀತಿಯಲ್ಲಿ ಜ್ವರ, ನೆಗಡಿ, ತಲೆನೋವು, ಮಲೈಸ್ ಅಂದ್ರೆ ಮೈ ಕೈ ನೋವು ಆಗುವಂಥದ್ದು, ಸುಸ್ತಾಗುವಂಥದ್ದು ಯಾವ ಸೂಚನೆ ಇದ್ರು ತಕ್ಷಣ ನಾವು ಡಾಕ್ಟರ್ ಬಳಿಯಲ್ಲಿ ಹೋಗಿ ಅವ್ರು ಏನ್ ಅಡ್ವೈಸ್ ಕೊಡ್ತಾ ಇದ್ದಾರೆ ಅದನ್ನ ತಕೊಳ್ಬೇಕು. ಅದೇ ಕೋವಿಡ್ ಟೆಸ್ಟ್ ಮಾಡಬೇಡಿ ಅನ್ನೋದು ಪ್ರಶ್ನೆ ಇಲ್ಲ ಅಲ್ಲಿ. ಇನ್ ಕೇಸ್ ಇಫ್ ದ ಡಿಸೀಸ್ ಇಸ್ ಅಗ್ರೆಸಿವ್, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಂದರೆ ಕೊಡ್ತಿದೆ ಅಂತ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಅವರು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೋದು. ಔಟ್ ಪೇಷಂಟ್ ಅಲ್ಲೇ ಮುಕ್ಕಾಲ್ವಾಸಿ ಟ್ರೀಟ್ ಮಾಡ್ತಾರೆ. ನಂತರ ಅಕಸ್ಮಾತ್ ಅವರು ಔಟ್ ಪೇಷಂಟ್ ಅಲ್ಲಿ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಅಡ್ಮಿಟ್ ಮಾಡಬಹುದು. ಹಂಗಂತ ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಅಡ್ಮಿಷನ್ ಮಾಡಬಾರ್ದು ಅಂತ ಏನೂ ಇಲ್ಲ. ಡಿಪೆಂಡಿಂಗ್ ಅಪಾನ್ ದ ಸಿವಿಯಾರಿಟಿ ಆಫ್ ದ ಕಂಡೀಷನ್, ಪೇಷಂಟ್ಗೆ ಹಾಸ್ಪಿಟಲೈಸೇಷನ್ ಬೇಕು, ಟ್ರೀಟ್ಮೆಂಟ್ ಬೇಕು ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ಗಳು ಏನ್ ಅಡ್ವೈಸ್ ಮಾಡ್ತಾರೋ ಅದನ್ನ ಕೇಳಿ. ನಾವು ಎಲ್ಲರೂ ಅನುಭವದ ಮುಖಾಂತರ ಪಡ್ಕೊಂಡಿರುವಂತದ್ದು ಇಂಟೆಲಿಜೆನ್ಸ್ ಅಥವಾ ವಿದ್ಯೆ ಏನಿದೆ ಅದನ್ನೆಲ್ಲ ಬಳಸೋಣ. ಎನ್ಹಾನ್ಸ್ಮೆಂಟ್ ಆಫ್ ಇಮ್ಯುನಿಟಿ ಮಾಡುವಂಥದ್ದು, ಮತ್ತೆ ಅತಿಯಾಗಿ ಕಷಾಯ ಕುಡಿಯುವಂಥದ್ದೆಲ್ಲ ಎಷ್ಟೋ ಪೇಷಂಟ್ಸ್ ಗಳು ಮಾಡಿದ್ರು. ವಾಟ್ ಐ ಸಜೆಸ್ಟ್, ಪ್ಲೀಸ್ ಡೋಂಟ್ ಡೂ ಎನಿಥಿಂಗ್ ಅಬ್ನಾರ್ಮಲಿ ಡಿಫರೆಂಟ್ ದೆನ್ ನಾರ್ಮಲ್.
ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನು ಊಟ ಮಾಡ್ತೀವೋ ಆ ತರನೇ ಊಟ ಮಾಡಿ ಸ್ವಲ್ಪ ಬಿಸಿ ನೀರು ಸೇವನೆ ಮಾಡೋದ್ರಿಂದ ಒಳ್ಳೇದಾಗ್ಬೋದು. ಬಟ್ ಹಂಗಂತ ಅಂದ್ಬಿಟ್ಟು ನಾವು ಶುಂಠಿ ಕಷಾಯ ಮಾಡ್ತೀವಿ, ಅದಕ್ಕೆ ಎಲ್ಲಾ ತರದ ಅದ್ರಕ್ ನಮ್ಮಲ್ಲಿ ಏನೇನು ಮಸಾಲಾ ಐಟಮ್ ಇರುತ್ತೋ ಚಕ್ಕೆ, ಲವಂಗ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಕಷಾಯ ಕುಡಿದಿರೋದು ನಾನು ನೋಡಿದೀನಿ. ಅವೆಲ್ಲ ಮಾಡಬೇಡಿ. ಈಗ ಬೇಸಿಕ್ ಲೆವೆಲ್ ನಮ್ಮ ಮನೇಲಿ ಈಗ ಯಾರಿಗೋ ನೆಗಡಿ ಕೆಮ್ಮು ಬಂದ್ರೆ ಅಮ್ಮ ಒಂದು ಮೆಡಿಸಿನ್ ಕಾಫಿ ಮಾಡ್ಕೊಡ್ತಾರೆ. ದಟ್ ಈಸ್ ಓಕೆ ಟು ಎನ್ ಎಕ್ಸ್ಟೆಂಟ್. ಬಟ್ ಅದು ದಿನ ಬೆಳಿಗ್ಗೆ ಎದ್ರೆ ನಾವು ಕುಡಿಯಲ್ವಲ್ಲ. ಸೊ ಹಂಗಾಗಿ ಅತಿಯಾಗಿ ಯಾವುದು ಹೆಚ್ಚಿಗೆ ಮಾಡುವಂತದ್ದು ಅನಿವಾರ್ಯತೆ ಇರಬಾರ್ದು. ಸಿ ಯಾರು ಸೇಫ್ ಆಗಿರ್ಬೇಕು ಅಂತ ಅಂದ್ರೆ ಪ್ರೆಗ್ನೆಂಟ್ ವುಮನ್, ಯಾಕೆಂದ್ರೆ ಅವ್ರಿಗೆ ಇಮ್ಯುನಿಟಿ ರಿಲೇಟಿವ್ಲಿ ಲೋ ಇರ್ತದೆ. ಮಕ್ಕಳುಗಳು ಅವ್ರಿಗೂ ಸ್ವಲ್ಪ ಇಮ್ಯುನಿಟಿ ಲೋ ಇರ್ತದೆ. ವಯೋವೃದ್ಧರು ಅವ್ರಿಗೂ ಸ್ವಲ್ಪ ಲೋ ಇಮ್ಯುನಿಟಿ ಇರ್ತದೆ. ಅದೇ ರೀತಿಯಲ್ಲಿ ಪೀಪಲ್ ಹೂ ಆರ್ ಸಪ್ರೆಷೆಂಟ್ ಡ್ರಗ್ಸ್, ಇವಾಗ ಏನು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಬೇರೆ ಯಾವುದೋ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಏನೋ ಆಗಿರ್ತದೆ, ಅವ್ರಿಗೆ ಇಮ್ಯುನೋಸಪ್ರೆಸೆಂಟ್ಸ್ ಇರ್ತದೆ. ಬೇರೆ ಯಾವುದೋ ಕ್ರಾನಿಕ್ ಮೆಡಿಕಲ್ ಕಂಡೀಷನ್ಸ್, SLE ಅನ್ನೋ ಒಂದು ಕಂಡೀಷನ್ಸ್ ಇರುತ್ತೆ, ಅಂತವಕ್ಕೂ ಇಮ್ಯುನೋಸಪ್ರೆಸೆಂಟ್ ಸ್ಟಿರಾಯ್ಡ್ಸ್ ಎಲ್ಲ ತಗೊಳ್ತಿರ್ತಾರೆ. ಅಂತ ಪೇಷಂಟ್ಸ್ ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಆಗಿದ್ದಷ್ಟು ಅಡ್ವಾಂಟೇಜ್. ಸೊ ಬೇರೆ ಯಾರು ಎಲ್ಲರೂ ಸೇಫ್ ಇರ್ತಾರ ಇವ್ರು ಬಿಟ್ರೆ ಅಂತಂದ್ರೆ ನೋಡಿ, ಇವಾಗ ಕೋವಿಡ್ 1 and 2 ವೇವ್ಸ್ ನಾವು ನೋಡಿರೋದ್ರಿಂದ ಅದು 90% ಆಫ್ ದ ಪೀಪಲ್ ಹ್ಯಾವ್ ಸಮಹೌ ಕಮ್ ಅಕ್ರಾಸ್ ದ ವೈರಸ್. ಆ ವೈರಸ್ ನಮ್ಮ ದೇಹದಲ್ಲಿ ಬಂದು ಬೇಕೋ ಬೇಡವೋ ಒಂದು ಇಮ್ಯುನಿಟಿ ಕ್ರಿಯೇಟ್ ಮಾಡಿರುತ್ತದೆ. ಈಗ ಮುಕ್ಕಾಲ್ ಜನ ನಾವು ಎಲ್ಲರೂ ವ್ಯಾಕ್ಸಿನೇಷನ್ ತಗೊಂಡಿದೀವಿ, ಅದು ಸಾಲದು ಅಂತ ಅಂದ್ಬಿಟ್ಟು ಆ ವ್ಯಾಕ್ಸಿನೇಷನ್ ತಗೊಂಡಿರುವಾಗ ನಮ್ಗೆ ಆ ಸಮಯದಲ್ಲಿ ನಮ್ಗೆ ಸಣ್ಣ ಪ್ರಮಾಣದಲ್ಲಿ ಜ್ವರ ಅಥವಾ ಮೈಕೈ ನೋವು ಎಲ್ಲ ಬಂದಿದೆ, ಇಂಡಿಕೇಟಿಂಗ್ ದಟ್ ದ ವ್ಯಾಕ್ಸಿನ್ ಹ್ಯಾಸ್ ಬೀನ್ ಎಫೆಕ್ಟಿವ್ಲಿ ಹೆಲ್ಪ್ಫುಲ್ ಟು ದ ಬಾಡಿ ಅಂತ ಅಂದ್ಬಿಟ್ಟು ಆ ಒಂದು ಆಂಟಿಬಾಡಿ ತಯಾರಾಗಿರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಸೊ ಕ್ರೌಡೆಡ್ ಪ್ಲೇಸಸ್ ನ ಅವಾಯ್ಡ್ ಮಾಡಿ, ಅನ್ನೆಸೆಸರಿ ಟ್ರಾವೆಲಿಂಗ್ ಆಕ್ಟಿವಿಟೀಸು, ಮೀಟಿಂಗ್ ಪೀಪಲ್ ಅರೌಂಡ್ ಅದೆಲ್ಲ ಮಾಡಬಾರ್ದು. ಅಕಸ್ಮಾತ್ ಅಂತ ಪರಿಸ್ಥಿತಿ ಇದ್ರೆ ಪ್ರಿಫರಬ್ಲಿ ಟ್ರೈ ಟು ವೇರ್ ಅ ಮಾಸ್ಕ್. ಅದು ಅಷ್ಟು ನಾನು ಹೇಳ್ಬೋದು. ಈಗ ತಲೆ ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ಬಂಡೆ ಗುದ್ದಬೇಕು ಅನ್ನುವಂಥದ್ದು ಅನಿವಾರ್ಯತೆ ನಮ್ಗೆಲ್ಲ ಇರಬಾರ್ದು. ಹಂಗಂತ ಅಂದ್ಬಿಟ್ಟು ಎಷ್ಟೋ ಒಂದು ಕೆಲವು ಪ್ರಪೋಸಲ್ಸ್ ಇನ್ನೊಂದು ಬರ್ತಾ ಇದೆ, ಕೋವಿಡ್ ಏನು ಇಲ್ಲ, ಅದು ಒಂದು ಸಿಂಪಲ್ ಏನು ನೆಗಡಿ ಬರುವಂತ ಒಂದು ಕಾಯಿಲೆ, ಏನು ಆಗಲ್ಲ, ಧೈರ್ಯವಾಗಿರಿ, ಅವೆಲ್ಲ ತಲೆ ಪ್ರತಿಷ್ಠೆ ಬೇಡ ಅಂತ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ, ಈಗ ಅದರಿಂದ ಆಗಿರುವಂತ ದೊಡ್ಡ ದೊಡ್ಡ ಅನಾಹುತಗಳನ್ನ ನಾವೆಲ್ಲ ನೋಡಿರೋದ್ರಿಂದ. ಸೊ ಪ್ಲೀಸ್ ಬಿ ಅವೇರ್. ಅಂಡ್ ಇವಾಗ ಸ್ಟ್ಯಾಟಿಸ್ಟಿಕ್ಸ್ ನಾವು ತಗೊಳ್ಬೇಕು ಅಂದ್ರೆ ಅಕ್ರಾಸ್ ಇಂಡಿಯಾ ಕರ್ನಾಟಕ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಬೈ ಈವ್ನಿಂಗ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕ್ಲೋಸ್ ಟು ಅರೌಂಡ್ 34 ನ್ಯೂ ಕೇಸಸ್ ಹ್ಯಾವ್ ಬಿನ್ ಡಿಟೆಕ್ಟೆಡ್ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಒಂದೇ ಒಂದು ಪೇಷಂಟ್ ಯಾವುದೋ ಒಂದು ಕಷ್ಟ ಆಗಿದೆ, ಬಟ್ ಅದು ಕೋವಿಡ್ ರಿಲೇಟೆಡ್ ಇಸ್ ಡೆತ್ ಅಲ್ಲ. ಸೊ ಅದಕ್ಕೆ ಬಗ್ಗೆ ಆತಂಕ ಪಡುವಂತ ಏನು ಅನಿವಾರ್ಯತೆ ಇರಲ್ಲ. ಈಗ ಬೇರೆ ಯಾವುದೋ ದೊಡ್ಡ ಸಮಸ್ಯೆ ಅಥವಾ ಮೆಡಿಕಲ್ ಕಂಡೀಷನ್ ಇರ್ತದೆ, ಅವ್ರಿಗೆ ಕೋವಿಡ್ ಟೆಸ್ಟ್ ಆಕ್ಸಿಡೆಂಟಲ್ ಆಗಿ ಮಾಡಿದ್ದು ಆ ಪೇಷಂಟ್ ಡೆತ್ ಆಗ್ಬಿಟ್ರೆ ಅದನ್ನ ವಿ ಶುಡ್ ನಾಟ್ ಬಿ ಡಿಕ್ಲೇರಿಂಗ್ ಅಂಡ್ ಟೆಲ್ಲಿಂಗ್ ದಟ್ ಓಕೆ ಈ ಒಂದು ಸಾವು ಕೋವಿಡ್ ಇಂದ ಆಗೋಯ್ತು ಅಂತ ಅನ್ನೋ ಒಂದು ಗ್ಲೋರಿಫಿಕೇಶನ್ ಮಾಡಿ ನಾವು ಮಾತಾಡಬಾರ್ದು. ಸೊ ಹಂಗಾಗಿ ಆಲ್ ಆಫ್ ಅಸ್ ಕ್ಯಾನ್ ಬಿ ಸೇಫ್. ನನಗೆ ಏನೋ ಈ ಒಂದು ಚಿಕ್ಕ ಅನುಭವ 2 ವರ್ಷದ ಪೇಷಂಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಾನು ನಿಮ್ಗೆಲ್ಲ ಹೇಳುವಂಥದ್ದು ಏನು ಅಂತಂದ್ರೆ, ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲೇ ಇದೆ. ಚಿಕ್ಕ ಚಿಕ್ಕ ಸಮಸ್ಯೆಗಳಾದ್ರೆ ದಯವಿಟ್ಟು ಮನೆಯಲ್ಲಿ ಮಾಡುವಂತ ಮದ್ದುಗಳನ್ನ ನೀವು ಮಾಡಬಹುದು. ಅಕಸ್ಮಾತ್ ನಿಮ್ ಕೈಲಿ ಮ್ಯಾನೇಜ್ ಮಾಡಕ್ ಆಗಲ್ಲ ಅನ್ನುವಂತ ತಾಪತ್ರಗಳಿದ್ರೆ ಪ್ಲೀಸ್ ಸಿ ಯುವರ್ ಕ್ಲೋಸೆಸ್ಟ್ ಫಿಸಿಷಿಯನ್. ಮನೆಯಲ್ಲಿ ಹತ್ತಿರದಲ್ಲಿ ಯಾರು ಇರ್ತಾರೋ ಸ್ಪೆಷಲಿಸ್ಟ್ ನ ದಯವಿಟ್ಟು ಹೋಗಿ ಭೇಟಿ ಮಾಡಿ, ಅವರು ಏನ್ ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ನೀವು ನಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ.